ಮತ್ತೊಂದು ಸುದ್ದಿಯತ್ತ ಗಮನ ಕೊಡೋಣ. ನಿನ್ನೆ ಇಡೀ ದಿನ ಸದ್ದು ಸುದ್ದಿಗೆ ಕಾರಣ ಆಗಿದ್ದು ಅಂದ್ರೆ ನಟಿ ಕಾವ್ಯ ಗೌಡ ಮತ್ತು ಕುಟುಂಬಸ್ಥರ ಮಧ್ಯೆ ಆಗಿರುವಂತಹ ಗಲಾಟೆ ವಿಚಾರ ಪೊಲೀಸ್ ಠಾಣೆ ಮೆಟ್ಟಿಲು ಹತ್ತಿದೆ. ದೂರು ಪ್ರತಿ ದೂರು ದಾಖಲಾಗಿದೆ ಒಂದೇ ಕುಟುಂಬಸ್ಥರಿಂದ, ಅದು ಕೂಡ ವಾರಗಿತ್ತಿಯರ ಜಗಳ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ದೊಡ್ಡ ಮಟ್ಟದಲ್ಲಿ ಸೌಂಡ್ ಮಾಡಿರುವಂತಹ ಸುದ್ದಿ. ಪ್ರಮುಖವಾಗಿ ರೇಪ್ ಬೆದರಿಕೆ, ಕೊಲೆ ಬೆದರಿಕೆ, ಹೀಗೆ ನಾನಾ ರೀತಿಯ ದೂರನ್ನ ನಟಿ ಕಾವ್ಯ ಅವರು ದಾಖಲಿಸಿದ್ದಾರೆ. ಇದು ನಟಿ ಕಾವ್ಯ ಗೌಡ ಕೌಟುಂಬಿಕ ಕಲಹ ಬೀದಿಗೆ ಬಿದ್ದ ಕಥೆ. ಕಾವ್ಯ ದಂಪತಿ, ಪ್ರೇಮ ದಂಪತಿ, ಮಾವ ರೇವಣ್ಣ ದಂಪತಿ 1 ಎಕರೆಯಷ್ಟು ವಿಸ್ತಾರವಾದ ಮನೆಯನ್ನ ಹೊಂದಿದ್ದಾರೆ. ಬಟ್ ಈಗ ಇಡೀ ಮನೆ ಛಿದ್ರ ಛಿದ್ರವಾಗಿದೆ. ಕೌಟುಂಬಿಕ ಕಲಹ ಕೇಸ್ನಿಂದ ಬೀದಿಗೆ ಬಂದಿದೆ ದೊಡ್ಡ ಮನೆಯ ರಂಪಾಟ. ನಿಜಕ್ಕೂ ಹಲ್ಲೆ ಮಾಡಿದ್ಯಾರು? ಚಾಕು ಹಾಕಿದ್ಯಾರು? ಕೊಲೆ ಬೆದರಿಕೆ ಹಾಕಿದ್ಯಾರು? ರೇಪ್ ಬೆದರಿಕೆ ಹಾಕಿದ್ಯಾರು? ನಿಜಕ್ಕೂ ಅಲ್ಲಿ ಕೊಲೆ ಮಾಡುವ ಉದ್ದೇಶ ಇತ್ತ? ಗಲಾಟೆಗೆ ಸಾಕ್ಷಿ ಹೇಳುತ್ತಾ ಸಿಸಿಟಿವಿಯ ಫುಟೇಜ್? ಇದು ಪ್ರಶ್ನೆ. ತನಿಖೆ ಚುರುಕುಗೊಳಿಸಿದ್ದಾರಂತೆ ರಾಮಮೂರ್ತಿ ನಗರ ಪೊಲೀಸರು. ಈ ಅಸಲಿ ವಿಚಾರಗಳನ್ನ ಬೆಳಕಿಗೆ ತರಬೇಕಲ್ಲ. ಕಾವ್ಯ ಗೌಡ ಮನೆಯಲ್ಲಿ ರಾತ್ರಿ ಮಹಜರ್ ಮಾಡಿದ್ದಾರಂತೆ ಪೊಲೀಸರು. ಆಸ್ಪತ್ರೆಯಲ್ಲಿರುವ ಸೋಮಶೇಖರ್ ಹೇಳಿಕೆಯನ್ನ ಕೂಡ ಪೊಲೀಸರು ಪಡೆದುಕೊಳ್ಳಲಿದ್ದಾರೆ. ಇವತ್ತು ಹಲ್ಲೆ ನಡೆದಿರುವ ಸ್ಥಳದಲ್ಲೇ, ನಡೆದ ಜಾಗದಲ್ಲೇ ಯಾರ್ಯಾರಿದ್ರು, ಯಾರೆಲ್ಲ ಐ ವಿಟ್ನೆಸ್, ಅದ್ರ ಬಗ್ಗೆ ಕೂಡ ಪೊಲೀಸರು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಯಾರ್ಯಾರಿದ್ರಲ್ಲ ಅವರೆಲ್ಲ ನೋಟಿಸ್ ಕೊಡ್ತಾರೆ, ಅವರ ವಿಚಾರಣೆ ಆಗುತ್ತೆ. ಅವ್ರದೊಂದು ಸ್ಟೇಟ್ಮೆಂಟ್ ಅನ್ನ ಕೂಡ ಪೊಲೀಸರು ದಾಖಲಿಸಿಕೊಳ್ತಾರೆ. ಯಾಕಂದ್ರೆ ಇಬ್ಬರೂ ಕೂಡ ಆರೋಪ ಪ್ರತ್ಯಾರೋಪಗಳನ್ನ ಮಾಡ್ತಿದ್ದಾರೆ. ವಾರಗಿತ್ತಿಯರ ದಂಪತಿಗಳು ಅವರೇ ಹಲ್ಲೆ ಮಾಡಿದ್ರು, ಅವರೇ ಬೆದರಿಕೆ ಹಾಕಿದ್ರು ಅಂತ ಹೇಳ್ತಾ ಇದ್ದ ನಟಿ ಕಾವ್ಯ ಅವರು ಬದಲಾಗಿ ಮತ್ತೆ ಅವರ ವಾರಗಿತ್ತಿ ಕೂಡ ಅದೇ ಆರೋಪಗಳನ್ನ ಮಾಡ್ತಿದ್ದಾರೆ. ಇಲ್ಲ ಇಲ್ಲ ಸರ್, ಅವರೇ ಹಲ್ಲೆ ಮಾಡಿದ್ದು, ನೀವು ಒಂದಷ್ಟು ದೃಶ್ಯಗಳನ್ನ ಕೂಡ ಗಮನಿಸಿದ್ರಿ ಅನ್ನೋದ್ರ ಬಗ್ಗೆ ನಿನ್ನೆ ಮಾತನಾಡ್ತಾ ಇದ್ರು. ಹಂಗಾಗಿ ಅಸಲಿ ವಿಚಾರಗಳು ಈಗ ಬೆಳಕಿಗೆ ಬರಬೇಕಾಗುತ್ತೆ. ನಿಜವಾಗ್ಲೂ ಬೆದರಿಕೆ ಹಾಕಿದ್ಯಾರು? ಅದು ಕೂಡ ಸುಮ್ಮನೆ ಬೆದರಿಕೆಗಳಲ್ಲ, ಕಿಡ್ನಾಪ್ ಬೆದರಿಕೆ ಅಂತೆ, ಕೊಲೆ ಬೆದರಿಕೆ ಆಗಿದೆ, ರೇಪ್ ಬೆದರಿಕೆ ಹಾಕಿದ್ದಾರೆ ಅನ್ನುವಂಥ ಗಂಭೀರ ಆರೋಪಗಳಿದೆ. ಹಾಗಾಗಿ ಎಲ್ಲ ಆಯಾಮಗಳಲ್ಲೂ ಕೂಡ ಪೊಲೀಸರು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ ಹಿರಿಯ ಪ್ರತಿನಿಧಿ ಅಜಯ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಅಜಯ್, ದೂರು ಪ್ರತಿ ದೂರು ದಾಖಲಾಗಿದೆ. ಪ್ರಮುಖವಾಗಿ ಕೊಲೆ ಬೆದರಿಕೆ, ರೇಪ್ ಬೆದರಿಕೆ, ಇಂಥ ಆಯಾಮಗಳಲ್ಲೂ ಕೂಡ ಈಗ ಪೊಲೀಸರು ತನಿಖೆ ಮಾಡಬೇಕಾದಂತ ಅನಿವಾರ್ಯತೆ ಇದೆ. ಕಾರಣ ನಟಿ ಕಾವ್ಯ ಗೌಡ ಅವರು ನಿನ್ನೆ ಅದೇ ಆರೋಪಗಳನ್ನ ಮಾಡಿದ್ರು. ನಿನ್ನೆ ರಾತ್ರಿಯಿಂದ ಏನೆಲ್ಲ ಡೆವಲಪ್ಮೆಂಟ್ ಆಗಿದೆ, ಯಾವ್ಯಾವ ಆಯಾಮದಲ್ಲಿ ತನಿಖೆ ಆಗ್ತಾ ಇದೆ, ಅಟ್ಲೀಸ್ಟ್ ಪ್ರಾಥಮಿಕವಾಗಿ ಏನಾದ್ರೂ ಮಾಹಿತಿ ಕಲೆ ಹಾಕಿದ್ದಾರೆ ಈ ಗಲಾಟೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು? ಖಂಡಿತವಾಗ್ಲೂ ಶ್ರುತಿ, ಏನಂದ್ರೆ ಈಗಾಗ್ಲೇ ನಿನ್ನೇನು ಠಾಣೆಗೆ ಕೂಡ ಇಬ್ರು ಕೂಡ ಬಂದಿದ್ರು. ಅಂದ್ರೆ ಪ್ರೇಮ ಕುಟುಂಬಸ್ಥರಾಗಿರ್ಬೋದು ಮತ್ತೆ ಕಾವ್ಯ ಅವರ ಕುಟುಂಬಸ್ಥರಾಗಿರ್ಬೋದು, ಇಬ್ರು ಕೂಡ ಬಂದು ಈಗಾಗ್ಲೇ ಅವರ ಸ್ಟೇಟ್ಮೆಂಟ್ ಅನ್ನು ಕೂಡ ಕೊಟ್ಟೋಗಿದ್ದಾರೆ. ಮತ್ತೆ ಆ ಪೊಲೀಸರು ಕೂಡ ಕೇಳ್ತಾರೆ, ನೀವು ಕೊಟ್ಟಿರುವಂತಹ ದೂರಿಗೆ ಯಾವುದೇ ರೀತಿಯಾದಂತಹ ಒಂದು ಸಾಕ್ಷಿಗಳು ಅಥವಾ ಅದಕ್ಕೆ ಸಂಬಂಧಪಟ್ಟಂತ ದಾಖಲೆಗಳನ್ನ ಕೊಡಿ ಅಂತ. ಅದನ್ನು ಕೂಡ ಈಗಾಗ್ಲೇ ಅವರು ಕೂಡ ಪೊಲೀಸ್ ಠಾಣೆಗೆ ಒದಗಿಸಿರುವಂತದ್ದು. ಇದಾದ ನಂತರದಲ್ಲೂ ಕೂಡ ನಿನ್ನೆ ರಾತ್ರಿ ಕೂಡ ಪೊಲೀಸರು ಕೂಡ ಹೋಗಿ ಸ್ಥಳ ಮಹಜರ್ ಕೂಡ ಮಾಡಿರುವಂತದ್ದು. ಅಂದ್ರೆ ಗಲಾಟೆ ಆದಂತ ಸಂದರ್ಭದಲ್ಲಿ ಕೂಡ ಕೆಲವೊಂದು ವಿಡಿಯೋಗಳು ಕೂಡ ವೈರಲ್ ಆಗಿತ್ತು. ಏನು ಕಾವ್ಯ ಗೌಡ ಅವರು ಮತ್ತೆ ಅವರ ಪತಿ ಸೋಮಶೇಖರ್ ಏನಿದ್ದಾರೆ, ಅವರು ಕೂಡ ಹೊಡೆದಿರುವಂತಹ ವಿಡಿಯೋ ಆಗಿರ್ಬೋದು. ಮತ್ತೆ ಇವ್ರೇನೇನ್ ಅಲಿಗೇಷನ್ಸ್ ಗಳನ್ನ ಮಾಡಿದ್ದಾರೆ, ಏನು ರೇಪ್ ಮಾಡೋದಕ್ ಬಂದ್ರು, ಜೊತೆಗೆ ಆ ಮಚ್ಚಲ್ಲಿ ನಮಗೆ ಚಾಕುನಲ್ಲಿ ಚುಚ್ಚಿದ್ರು ಅಂತ ಹೇಳಿ ಏನು ಹೇಳಿದ್ರು, ಆ ಒಂದು ವಿಚಾರಕ್ಕೂ ಕೂಡ ಏನು ಕಂಪ್ಲೀಟ್ ಆದಂತಹ ಮಹಜರನ್ನು ಕೂಡ ಈಗಾಗಲೇ ಮಾಡ್ಲಾಗಿರುವಂತದ್ದು. ಇನ್ನು ಸೋಮಶೇಖರ್ ಏನಿದ್ದಾರೆ, ಅವರು ಕೂಡ ಈಗಾಗಲೇ ಖಾಸಗಿ ಆಸ್ಪತ್ರೆಯಲ್ಲೂ ಕೂಡ ಈಗಾಗಲೇ ಚಿಕಿತ್ಸೆಯನ್ನು ಕೂಡ ಪಡ್ಕೊಳ್ತಿದ್ದಾರೆ. ಅಲ್ಲೂ ಕೂಡ ಈಗಾಗಲೇ ಅವರು ಮಾತನಾಡುವಂತ ಸ್ಥಿತಿಯಲ್ಲಿದ್ರೆ ಅವರ ಬಳಿನೂ ಕೂಡ ಹೋಗಿ ಸ್ಟೇಟ್ಮೆಂಟ್ ತಗೊಳ್ಳುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಇರುತ್ತೆ. ಸೊ ಹಾಗಾಗಿ ಅವರು ಕೂಡ ಈಗಾಗಲೇ ಆರೋಗ್ಯದಲ್ಲಿ ಚೇತರಿಕೆಯನ್ನ ಕಾಣ್ತಾ ಇದ್ದಾರೆ. ಇದೆಲ್ಲರ ನಡುವೆನೂ ಕೂಡ ಈಗಾಗಲೇ ಆ ಪ್ರತಿಯೊಬ್ಬರಿಗೂ ಕೂಡ ನೋಟಿಸ್ ಅನ್ನು ಕೂಡ ಕೊಡೋದಕ್ಕೆ ಸಹ ಮುಂದಾಗ್ತಾ ಇದ್ದಾರೆ ಅಂತಾನು ಕೂಡ ಗೊತ್ತಾಗ್ತಿದೆ. ಯಾಕಂದ್ರೆ ನೋಟಿಸ್ ಅನ್ನ ಸರ್ವ್ ಮಾಡಿ ಎಲ್ಲರೂ ಕೂಡ ಹೋಗಿ ಅವರ ಸ್ಟೇಟ್ಮೆಂಟ್ ಗಳನ್ನ ಕೊಡಬೇಕಾಗತ್ತೆ. ಆ ಒಂದು ನಿಟ್ಟಿನಲ್ಲೂ ಕೂಡ ಈಗಾಗಲೇ ಪೊಲೀಸರು ಪ್ರತಿಯೊಬ್ಬರಿಗೂ ಈಗ ಯಾರ್ಯಾರು ಕೌಂಟರ್ FIR ಆಗಿದೆಯೋ, ಭವ್ಯ ಆಗಿರ್ಬೋದು ಮತ್ತೆ ಇನ್ನುಳಿದಂತೆ ಯಾರ್ಯಾರಿದಾರೋ ಎಲ್ಲರಿಗೂ ಕೂಡ ನೋಟಿಸ್ ಅನ್ನ ಕೊಡ್ತಾರೆ. ಅವ್ರು ಹೋಗಿ ಅವರವರ ವರ್ಷನ್ ಅಲ್ಲಿ ಏನೇನ್ ಸ್ಟೇಟ್ಮೆಂಟ್ ಇರುತ್ತೆ ಅದನ್ನೆಲ್ಲವನ್ನು ಕೂಡ ಕೊಡ್ಬೇಕಾಗತ್ತೆ. ಇನ್ನು ಬಹುತೇಕವಾಗಿ ಎಲ್ಲವೂ ಕೂಡ ಸ್ಟೇಷನ್ ಬೇಲ್ ಆಧಾರಿತ ಸೆಕ್ಷನ್ಸ್ ಇರೋದ್ರಿಂದಾಗಿ ಯಾರಿಗೂ ಕೂಡ ಏನು ಜೈಲಿಗೆ ಹೋಗುವಂತ ಏನು ಶಿಕ್ಷೆ ಇರೋದಿಲ್ಲ. ಸೊ ಹೀಗಾಗಿ ಪ್ರತಿಯೊಬ್ಬರಿಗೂ ಕೂಡ ಸ್ಟೇಷನ್ ಬೇಲ್ ಆಗತ್ತೆ ಅಂತಾನೆ ಹೇಳಲಾಗ್ತಿರುವಂತದ್ದು. ಸೊ ಹೀಗಾಗಿ ಮುಂದಿನ ದಿನಗಳಲ್ಲೂ ಕೂಡ ನೋಟಿಸ್ ಕೊಟ್ಟು ಕರೆದು ವಿಚಾರಣೆ ಮಾಡುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಹೆಚ್ಚಿದೆ ಅಂತಾನೆ ಹೇಳ್ಬೋದು ಶ್ರುತಿ. ಓಕೆ ಅಜಯ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.